ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ನಿಮಗೆ ಬೋರ್ಡಿಂಗ್ ಪಾಸ್ ಯಾವ ಥರ ತೊಗೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಏರ್ ಇಂಡಿಯಾ ವೆಬ್ಸೈಟ್ ಓಪನ್ ಮಾಡಿ, ಅಲ್ಲಿ ನಿಮಗೆ ಚೆಕ್-ಇನ್ ಅಂತ ಕೇಳುತ್ತೆ. ಚೆಕ್-ಇನ್ ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ಲೋಡಿಂಗ್ ತೊಗೊತಾ ಇದೆ. ಕ್ಲಿಕ್ ಮಾಡಿ ಓಪನ್ ಆಗುತ್ತೆ ನೋಡಿ. ಓಪನ್ ಆದ ತಕ್ಷಣ ಅಲ್ಲಿ ನಿಮಗೆ ಚೆಕ್-ಇನ್ ಬೆಂಗಳೂರು ಟು ಚೆನ್ನೈ ಇದೆ. ನಾವು ಬುಕ್ ಮಾಡಿದ್ವಿ, ಲಾಸ್ಟ್ ವಿಡಿಯೋದಲ್ಲಿ ನಾವು ಬುಕ್ ಮಾಡಿದ್ವಿ ನೋಡಿ. ಇದು ಎಷ್ಟನೇ ತಾರೀಕಿದೆ ಅಂತ ಸೆಪ್ಟೆಂಬರ್ 29ನೇ ತಾರೀಕಿದೆ. ಕ್ಲಿಕ್ ಮಾಡಿದ್ರೆ ನಿಮಗೆ ಓಪನ್ ಆಗುತ್ತೆ. ಸ್ಟಾರ್ಟ್ ಚೆಕ್-ಇನ್ ಅಂತಿರುತ್ತೆ. ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಲೋಡಿಂಗ್ ತೊಗೊಳುತ್ತೆ. ಅಲ್ಲಿ ನೋಡಿ ನಮ್ಮ ಹೆಸರು ತೋರಿಸ್ತಾರೆ ಯಶವಂತ್ ಅಂತ ಹೇಳಿ. ಓಕೆ, ಅಲ್ಲಿ ನಾವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಓಕೆ ಮಾಡಿ ಓಕೆ ಕೊಡಿ. ಆಮೇಲೆ ಓಪನ್ ಆಗುತ್ತೆ. ಅಲ್ಲಿ ಅಗ್ರಿ ಟು ಕಂಟಿನ್ಯೂ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಲೋಡಿಂಗ್ ಆಗುತ್ತೆ. ಓಪನ್ ಆಯಿತು. ಇವಾಗ ನಿಮಗೆ ಸೀಟ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೀಟ್ ನಾವು ಆಲ್ರೆಡಿ ಬುಕ್ ಮಾಡಿರೋದ್ರಿಂದ ನೋಡಿ ಇಲ್ಲಿ ಬಂದಿದೆ, ಆಲ್ರೆಡಿ ತೋರಿಸಿ ನೋಡಿ. ಬೋರ್ಡಿಂಗ್ ಚೆಕ್-ಇನ್ ಆಗಿದೆ. ಇವಾಗ ವ್ಯೂ ಬೋರ್ಡಿಂಗ್ ಪಾಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ ಲೋಡಿಂಗ್ ತೊಗೊತಾ ಇದೆ ನೋಡಿ. ಬಂತು ಬೋರ್ಡಿಂಗ್ ಪಾಸ್. ಇದನ್ನು ನೀವು ಅಲ್ಲಿ ಚೆಕ್ಕಿಂಗ್ ಆಗಬೇಕಾದ್ರೆ ಇದನ್ನು ತೋರಿಸೋದ್ರೆ ಸಾಕು ನೋಡಿ. ಅವತ್ತು ಇರೋದು ಎಷ್ಟು ಗಂಟೆಗೆ ಇರೋದು ಪ್ರತಿಯೊಂದು ಇದರಲ್ಲಿ ಇರುತ್ತೆ. ಬೋರ್ಡಿಂಗ್ ಎಷ್ಟು ಗಂಟೆ 5:30 ಬೋರ್ಡಿಂಗ್ ಟೈಮ್ ಇದೆ. ಕ್ಲಿಕ್ ಓಪನ್ ಮಾಡಿ ಡೌನ್ಲೋಡ್ ಪ್ರಿಂಟ್ ತೊಗೊಳ್ಳಿ. ನೀವು ಡಿಜಿ ಯಾತ್ರಾ ಒಂದು ಆ್ಯಪ್ ಇದೆ, ಅಪ್ಲಿಕೇಶನ್ ಹೋಗಿ ನೀವು ಸಬ್ಮಿಟ್ ಮಾಡಿದ್ರೆ ನೀವು ಬೇಗ ಚೆಕ್-ಇನ್ ಹಾಕ್ಬೋದು ನೋಡಿ. ಇದೆ ಬೋರ್ಡಿಂಗ್ ಟಿಕೆಟು ಮತ್ತು ಬೋರ್ಡಿಂಗ್ ಪಾಸ್ ಎಲ್ಲ ಸಹ ಇದರಲ್ಲಿದೆ. ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್